ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸಗಳ ನಂತರ ನಾನೊಂದು ಸಣ್ಣ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಕಡೆ ಹೋದ್ವಿ, ವಿಡಿಯೋಸ್ ಎಲ್ಲ ಮಾಡಿದ್ದೆ, ಬಟ್ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನನಗೆ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ಇವತ್ತು ನಾವು ಕೆಲವೊಂದು ಕಡೆ ಹೋಗಿರುವಂಥ ವೀಡಿಯೋಸ್ ಆಗಿರ್ಬೋದು, ಹಾಗೆ ಒಂದು ಫುಡ್ ರೆಸಿಪಿ ಆಗಿರ್ಬೋದು, ಇದನ್ನು ಇವತ್ತು ನಾನು ನಿಮ್ಮ ಜೊತೆ ಈ ನನ್ನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ವ್ಲಾಗನ್ನು ಕಂಪ್ಲೀಟ್ ಆಗಿ ಎಂಡ್ವರೆಗೆ ನೋಡಿ. ಇದು ಬಂದು ನಾವು ಕೆಬಿಲಿಯಾ ಎನ್ನುವ ಒಂದು ಸ್ಥಳದಲ್ಲಿ ನೇಮೋತ್ಸವ ಇತ್ತು. ಪ್ರತಿ ವರ್ಷ ಹೋಗ್ತೀವಿ ನಾವಲ್ಲಿಗೆ. ಹಾಗೆ ಈಗ ಹೊರಟ್ವಿ. ಹಾಗೆ ನಾವು ಕೂಡ ಸ್ವಲ್ಪ ಹೊತ್ತು ಕೂತು ಜುಮಾದಿ ಬಂಟ ದೈವದ ನೇಮ ನೋಡಿ ನೆಕ್ಸ್ಟ್ ಮನೆಗೆ ಬಂದ್ವಿ. ಹಾಗೆ ಇದು ನೆಕ್ಸ್ಟ್ ಡೇಯ ವಿಡಿಯೋ. ನೆಕ್ಸ್ಟ್ ಡೇ ನಾನು ಪೈನಾಪಲ್ ಯೂಸ್ ಮಾಡಿ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಈ ಪೈನಾಪಲ್ ರೆಸಿಪಿಗೆ ಇದು ಅಂಥದ್ದೇನೂ ಅಲ್ಲ, ಅಂದರೆ ನಮ್ಮ ಮನೆಯಲ್ಲಿ ಕ್ಯಾಶುವಲಾಗಿ ಎಲ್ಲರೂ ಮಾಡುವಂಥ ರೆಸಿಪಿನೇ. ನಮ್ಮ ತುಳುವಿನಲ್ಲಿ ಪುಳಿ ಮುಂಚಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ನನಗೆ ಕರೆಕ್ಟಾದ ವರ್ಡ್ಸ್ ಗೊತ್ತಿಲ್ಲ. ಹಾಗೆ ಇದಕ್ಕೆ ನಾನು ಒಂದು ಪೈನಾಪಲ್ ಹಣ್ಣನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸ್ವೀಟ್ ಇತ್ತು, ಆದರೂ ಕೂಡ ಪದಾರ್ಥಕ್ಕೆ ಅದು ಆ ಸ್ವೀಟ್ ಸಾಕಾಗೋದಿಲ್ಲ. ಅದಕ್ಕೆ ಬೇಯಲಿಕ್ಕೆ ಇಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕಿ ಬೇಯಲಿಕ್ಕಿಟ್ರೆ ಅದು ಇನ್ನೂ ಸ್ವೀಟ್ ಆಗುತ್ತೆ. ಅದು ನಾವೇನು ಗ್ರೇವಿ ಅದಕ್ಕೆ ಇದು ಮಸಾಲೆ ಏನು ಕಡ್ದು ಹಾಕ್ತೇವೆ ಅದು ಆವಾಗ ಆ ಸ್ವೀಟ್ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನಾನು ಪೈನಾಪಲನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಈ ಕಡೆ ಮಸಾಲಕ್ಕೆ ಏನೆಲ್ಲ ಬೇಕು ನೋಡೋಣ. ಇದಕ್ಕೆ ನಾನು ಸ್ವಲ್ಪ ಉದ್ದಿನ ಬೇಳೆ ತಗೊಳ್ತಾ ಇದ್ದೇನೆ. ಹಾಗೆ ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮೆಣಸನ್ನು ಯೂಸ್ ಮಾಡಿ. ಉದ್ದ ಮೆಣಸು, ಬ್ಯಾಡಿಗೆ ಮೆಣಸು ಅಂತ ಹೇಳ್ತಾರಲ್ವ ಅದು. ಹಾಗೆ ಸ್ವಲ್ಪ ಮೆಂತೆಕಾಳು, ಜಾಸ್ತಿ ಬೇಡ, ಕಹಿ ಬರುತ್ತೆ. ಹಾಗೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಕಾಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಪೈನಾಪಲ್ ಕೂಡ ಬೇಯ್ತಾ ಉಂಟು. ಇವಾಗ ಈ ಮಸಾಲವನ್ನು ಗ್ರೈಂಡ್ ಮಾಡೋಣ. ಈಗ ಪೈನಾಪಲ್ ಸ್ವಲ್ಪ ಬೆಂದ ನಂತರ ಇದಕ್ಕೆ ನಾನು ಇವಾಗ ಉಪ್ಪು ಮತ್ತು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣವನ್ನು ಕೂಡ ಆ್ಯಡ್ ಮಾಡಿ. ಹಸಿ ವಾಸನೆ ಅಂತ ಹೇಳ್ತಾರಲ್ವ, ಅದು ಹೋಗ್ಲಿಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಏನು ಬೇಡ.
ಹಾಗೆ ಮಸಾಲ ಗ್ರೈಂಡ್ ಮಾಡಬೇಕಾದ್ರೆ ಪೈನಾಪಲಲ್ಲಿ ಹುಳಿ ಅಂಶ ಇದ್ದರೆ ಹುಣಸೆ ಯೂಸ್ ಮಾಡೋದು ಬೇಡ. ಒಂದು ವೇಳೆ ನಿಮಗೆ ಹುಳಿ ಬೇಕು ಅಂತ ಅನಿಸಿದ್ರೆ ಮಸಾಲ ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಹುಣಸೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮಸಾಲ ರೆಡಿ ಆಯಿತು. ಈ ಮಸಾಲವನ್ನು ಇವಾಗ ಬೇಯ್ತಾ ಇರುವಂತಹ ಪೈನಾಪಲ್ಗೆ ಆ್ಯಡ್ ಮಾಡಿದರೆ ಪೈನಾಪಲ್ ಪುಳಿಮುಂಚಿ, ಅದು ಕಾಯಿ ಮೆಣಸು ಅಂತ ಹೇಳ್ತಾರೆ ಅಂತ ಮೋಸ್ಟ್ಲಿ, ಅದು ರೆಡಿ ಆಯಿತು. ಇವಾಗ ನಿಮಗೆ ನೋಡಲಿಕ್ಕೆ ಸ್ವಲ್ಪ ತೆಳು ಕಾಣ್ಬೋದು, ಆದರೆ ಉದ್ದಿನಬೇಳೆ ಹಾಕಿರೋದ್ರಿಂದ ಇದು ಕುದೀತಾ ಹೋದಾಗೆ ಥಿಕ್ನೆಸ್ ಬರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇದು ನೆಕ್ಸ್ಟ್ ಡೇಯ ವಿಡಿಯೋ. ನೆಕ್ಸ್ಟ್ ಡೇ ನಾವು ಕುಟತಜ್ಜಿಗೆ ಹೋಗಿದ್ವಿ. ಹಾಗೆ ಕುಟತಜ್ಜಿಗೆ ಹೋಗಿರುವಂತಹ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇವಾಗ ನಾವು ಕುಟತಾಜಿಯಿಂದ ರಿಟರ್ನ್ ಮನೆಗೆ ಹೊರಟ್ವಿ. ಹಾಗೆ ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ನೆಕ್ಸ್ಟ್ ಡೇ ನನ್ನ ಮಾವನ ಮಗನ ಮದುವೆ ಇತ್ತು, ಅಲ್ಲಿಗೆ ಹೋಗಿರುವಂಥ ವಿಡಿಯೋ. ಅಲ್ಲಿ ಜಾಸ್ತಿ ಏನೂ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ. ಹಾಗೆ ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ವಾರಕ್ಕಿಂತ ಮೊದಲು ಮಾಡಿರುವಂಥ ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.